ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಪ್ರತಿಭಟನೆ ಪಾಲಿಟಿಕ್ಸ್ ಜೋರಾಗಿದೆ ಇವತ್ತು. ಒಂದು ಕಡೆ ಕಾಂಗ್ರೆಸ್ನಿಂದ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ, ಮತ್ತೊಂದೆಡೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಬಿಜೆಪಿಯ ಕೌಂಟರ್ ಪ್ರೊಟೆಸ್ಟ್. ಸಿದ್ದರಾಮಯ್ಯ ರಾಜೀನಾಮೆಗೆ ದೋಸ್ತಿ ಪಡೆ ಬಿಜೆಪಿ ಮತ್ತು ಜೆಡಿಎಸ್ ಪಡೆ ಒತ್ತಾಯಿಸ್ತಾ ಇದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಬೆನ್ನಿಗೆ ನಿಂತಿದೆ ಕೇಸರಿ ಪಡೆ. ರಾಜ್ಯಪಾಲರ ನಿರ್ಣಯವನ್ನ ಬೆಂಬಲಿಸಿ ಬಿಜೆಪಿಯಿಂದ ಹೋರಾಟ, ಇತ್ತ ಕಾಂಗ್ರೆಸ್ನಿಂದ ಪ್ರತಿಭಟನೆಯ ಕಿಚ್ಚು. ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಸಿದ್ದರಾಮಯ್ಯ ಪರವಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಆದೇಶದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು, ಜೊತೆಗೆ ಸಿಎಂ ಪರ ವಿವಿಧ ಸಂಘಟನೆಯ ಸದಸ್ಯರು. ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮತ್ತೆ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಬಿಎಸ್ವೈ ಅವರ 2011ರ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಬಹಳಷ್ಟು ಟ್ಯಾಕಲ್ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ. ದೊಡ್ಡ ಟ್ಯಾಕಲ್ ಪಾಯಿಂಟ್ ಆಗ್ಬಿಟ್ಟಿದೆ ಬಿಜೆಪಿಗಿದು. ಸಿದ್ದರಾಮಯ್ಯನವರ ಪಾಲಿಗೆ ರಾಜಕೀಯವಾಗಿ ಈ ಹೋರಾಟ ಈಗ ಅನಿವಾರ್ಯ. ಅರುಣ್, ಈಗ ಯಡಿಯೂರಪ್ಪನವರ ಕೇಸ್ಗೂ ಸಿದ್ದರಾಮಯ್ಯನವರ ಕೇಸ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದರೆ ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತರೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರು. ಮೇಲ್ನೋಟಕ್ಕೆ ಯಡಿಯೂರಪ್ಪನವರ ಪಾತ್ರ ಇತ್ತು ಅನ್ನುವ ಕಾರಣಕ್ಕಾಗಿ ಅದರ ವರದಿಯನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸಿದ್ರು. ಅದನ್ನು ಆಧರಿಸಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಆ ರೀತಿಯಾಗಿ ಯಾವುದು ತನಿಖಾ ಸಂಸ್ಥೆಗಳು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಖಾಸಗಿ ದೂರು ಹೈಕೋರ್ಟ್ನಲ್ಲಿ ಸಲ್ಲಿಸಿ ಬಳಿಕ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನು ಕೂಡ ಕೇಳಿರುವಂಥದ್ದು. ಹಾಗಾಗಿ ಸ್ವರೂಪ ಬೇರೆ ಆಗಿದೆ. ಆದರೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನು ಬಿಜೆಪಿ ಮತ್ತು JDS ಎರಡೂ ಕೂಡ ರಾಜ್ಯಪಾಲರ ತೀರ್ಮಾನವನ್ನು ವೆಲ್ಕಮ್ ಮಾಡಿದ್ದಾರೆ. ಹಾಗಾಗಿಯೇ ಇವತ್ತು ರಾಜ್ಯಪಾಲರ ನಿರ್ಣಯವನ್ನು ಬೆಂಬಲಿಸಿ ಜೊತೆಗೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಮೈತ್ರಿ ಪಕ್ಷಗಳು ಜಂಟಿಯಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. 11 ಗಂಟೆಗೆ ಅವರ ಪ್ರತಿಭಟನೆ ಕೂಡ ಶುರುವಾಗುತ್ತೆ. ಕಾಂಗ್ರೆಸ್ನ ಪ್ರತಿಭಟನೆ ಕೂಡ 11 ಗಂಟೆಗೆ ಆರಂಭ ಆಗೋದು ಇಡೀ ರಾಜ್ಯಾದ್ಯಂತ. ಬಿಜೆಪಿ ಮತ್ತು JDS ನಾಯಕರ ಹೋರಾಟ ಕೂಡ ವಿಧಾನಸೌಧದ ಗಾಂಧೀಜಿಯ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಅವರು ಆಗ್ರಹ ಮಾಡ್ತಾ ಇರುವಂಥದ್ದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನು ಅನುಸರಿಸಿದ್ದಾರೆ ಮತ್ತು ಪ್ರೈಮಾ ಫೇಸಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅನ್ನುವಂಥದ್ದು ರಾಜ್ಯಪಾಲರಿಗೆ ಮನವರಿಕೆ ಆಗಿದ ಕಾರಣಕ್ಕಾಗಿಯೇ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ, ಯಾವುದೇ ಪಾತ್ರ ಇಲ್ಲ, ಯಾವುದೇ ದಾಖಲೆ ಇಲ್ಲ ಮುಖ್ಯಮಂತ್ರಿಗಳ ವಿರುದ್ಧ, ಆದರೂ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ ನಾಯಕರು ಒಂದು ಅರ್ಥ ಮಾಡ್ಕೊಳ್ಬೇಕು, ಇಡೀ ಮೂಡ ಪ್ರಕರಣದಲ್ಲಿ ಹಗರಣ ಆಗಿಲ್ಲ ಅನ್ನುವಂಥದ್ದನ್ನು ಆರಂಭದಲ್ಲಿ ಹೇಳ್ತಾ ಇದ್ರು. ಯಾವಾಗ ಮೂಡ ಅಧ್ಯಕ್ಷ ಮರಿಗೌಡ ಇಲ್ಲಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಸರ್ಕಾರಕ್ಕೆ ಅವರೇ ಪತ್ರ ಬರೀತಾರೆ. ಇನ್ನೊಂದು ಕಡೆ ಆಯುಕ್ತರು ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಯಾವುದೇ ತಪ್ಪು ನಡೆದಿಲ್ಲ ಅಂದಮೇಲೆ ಸರ್ಕಾರ ತನಿಖಾ ಆಯೋಗವನ್ನು, ಅಂದರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ. ಮೇಲ್ನೋಟಕ್ಕೆ ಅಕ್ರಮ ನಡೆದಿದೆ ಅನ್ನುವ ಕಾರಣಕ್ಕಾಗಿ ಸರ್ಕಾರವೇ ತನಿಖಾ ಆಯೋಗವನ್ನು ನೇಮಕ ಮಾಡಿದಾಗ ರಾಜ್ಯಪಾಲರು ಆ ಒಂದು ಆಯೋಗದ ತೀರ್ಮಾನವನ್ನು, ಅಂದರೆ ಸರ್ಕಾರದ ತೀರ್ಮಾನ ಜೊತೆಗೆ ಆಯುಕ್ತರ ವರದಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಪ್ರೈಮಾ ಫೇಸಿ ಇದರ ಹಗರಣ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟ. ಅದರಲ್ಲಿ CM ಪತ್ನಿಯವರು ಕೂಡ 14 ಸೈಟ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇದು ತನಿಖೆ ಆಗಲಿ ಅನ್ನುವ ಕಾರಣಕ್ಕಾಗಿ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿಗರ ವಾದ. ಹಾಗಾಗಿ ಕಾಂಗ್ರೆಸ್ ನಾಯಕರು ಯಾವುದೇ ದಾಖಲೆ ಇಲ್ಲ, ಪೂರ್ವಾಪರ ಪರಿಶೀಲನೆ ಮಾಡದೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಕ್ಕೆ ಅವರೇ ಈಗ ತನಿಖಾ ಆಯೋಗ ಮಾಡಿರ್ತಕ್ಕಂಥದ್ದು ಕಣ್ಣು ಮುಂದೆ ಇದೆ. ಸೊ ಆ ಕಾರಣಕ್ಕಾಗಿ ರಾಜ್ಯಪಾಲರು ಇದೆಲ್ಲವನ್ನು ಗಮನಿಸಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಪ್ರಮುಖ ಆರೋಪ. ಸೊ ಇದನ್ನು ಕೂಡ ಜನರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಈ ಪ್ರಕರಣ ಎಷ್ಟು ಗಂಭೀರ ಸ್ವರೂಪದ್ದು ಮತ್ತು ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿದ್ರೆ ಅವರ ವಿರುದ್ಧ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲ್ಲ. ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಮೈತ್ರಿ ಪಕ್ಷಗಳು ಮಾಡೋದ್ರ ಮೂಲಕ ಇವತ್ತು ಹೋರಾಟಕ್ಕೆ ಅವರು ಕೂಡ ಕರೆ ನೀಡಿ 11 ಗಂಟೆಗೆ ವಿಧಾನಸೌಧದಲ್ಲಿ ಹೋರಾಟವನ್ನು ನಡೆಸ್ತಾರೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.